ನೋಡಿ ನಮ್ಮ ಗಾಡಿ ರೆಡಿಯಾಗಿ ನಿಂತಿದೆ, ಹೊರಡೋಣ ಬನ್ನಿ. ಇನ್ನೂ ಎಷ್ಟೊಂದು ದೇವಸ್ಥಾನಗಳೈತೆ ಮದ್ದೂರು ಸೈಡ್ ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ ಅಲ್ವಾ. ಇದು ನಾವು ರೆಗ್ಯುಲರಾಗಿ ಓಡಾಡುವಂಥ ಪ್ಲೇಸ್ಗಳಿವೆಲ್ಲ. ಅವಾಗವಾಗ ಬರ್ತಾ ಇರ್ತೀವಿ, ಹೋಯ್ತಾ ಇರ್ತೀವಿ. ಇದು ಆಲೂರು ಬೀರಪ್ಪನ ದೇವಸ್ಥಾನ ಇದು. ಆಲ್ಮೋಸ್ಟ್ ಮದ್ದೂರವರೆಲ್ಲ ಇಲ್ಲಿ ಬಂದ್ಬಿಡ್ತಾರೆ ಕ್ಯಾಮ್ರಾ ತೊಗೊಂಡು ರೆಂಟಿಗೆ ಫೋಟೋಶೂಟ್ ಮಾಡೋಕ್ಕೆ. ಅಷ್ಟು ಫೇಮಸ್ ಅಂದ್ಕೊಳ್ಳಿ ಇದು ದೇವಸ್ಥಾನ. ಒಂದ್ಲಗೆರೆ 2 ಕಿಲೋಮೀಟ್ರ್ ಐತೆ. ಇಲ್ಲೆಲ್ಲ ಚಿರತೆ ಎಲ್ಲ ಬಂದ್ಬಿಟ್ಟಿತ್ತು ಗೊತ್ತಾ ನಿಮಗೆ? ನಾವು ಹಿಡ್ದಿರ್ಲಿಲ್ಲ, ಫಾರೆಸ್ಟ್ ಆಫೀಸರ್ ಬಂದು ಹಿಡ್ದಿದ್ರು. ಅದೇ ಮಾಮೂಲಿ ನೈಟೆಲ್ಲ ಓಡಾಡೋಕ್ಕೆ ಭಯ ಪಡೋರು ಜನಗಳು, ಚಿರತೆ ಬಂದ್ಬಿಡ್ತದೆ ಅಂತ. ಇವಾಗ ಹೆಂಗೋ ಗೊತ್ತಿಲ್ಲ. ಗಂಟ್ಲು ಬೇರೆ ಕೆಟ್ಟೋಗ್ಬಿಟ್ಟದೆ, ಕೆಮ್ಮು ಕೆಮ್ಮು ಕೆಮ್ಮು. ಅಣ್ಣ ಫೋನಲ್ಲಿ ಮಾತಾಡ್ಕೊಂಡು ಲಗೇಜ್ ಆಟೋ ಓಡಿಸ್ಕೊಂಬತ್ತವ್ರೆ. ಲಗೇಜ್ ಆಟೋ ರಿವ್ಯೂ ಮಾಡಬೇಕು ಒಂದ್ಸಲಿ. ಮುಂಬೈಯಲ್ಲಿ ಹೆಂಗೋ ವ್ಲಾಗ್ ಮಾಡ್ಕೊಂಡಿದ್ದೆ, ಇಲ್ಲಿ ಬಂದು ಮೋಟೋ ವ್ಲಾಗಿಂಗ್ ಮಾಡೋಂಗೆ ಆಗೋಯ್ತು ನಮ್ಮ ಜೀವನ. ಈ ಥರ ರೋಡಲ್ಲಿ ರಾಗಿ ಆಗಿರ್ತಾಗ ನಾವು ಜಾಸ್ತಿ ಸ್ಪೀಡಲ್ಲಿ ಹೋಗ್ಬಾರ್ದು, ಆದರೆ ಸೈಡಲ್ಲಿ ಹೊಟ್ಟು ಬಿಡಬೇಕು ನೆಮ್ಮದಿಯಾಗಿ. ನೋಡಿ ಅಣ್ಣ ತೋರಿಸ್ಕೊಡ್ತಾರೆ. ಈಗ ಫೋನಲ್ಲಿ ಮಾತಾಡ್ಕೊಂಡು ಹೆಂಗೆ ಹೋಗ್ಬೇಕು ಅಂತ ಅಣ್ಣ ತೋರಿಸ್ಕೊಡ್ತಾರೆ. ಇದು ಭೀಮನ ಕೆರೆ. ಭೀಮ ಬಂದು ಹೋಗಿದ್ದ ಅನಿಸ್ತದೆ ಒಂದು ಕಾಲದಲ್ಲಿ, ಅದಕ್ಕೆ ಭೀಮನ ಕೆರೆ ಅಂತ ಹೆಸರು ಮಾಡಿಬಿಟ್ಟವ್ರೆ.